ಅವರು ಉಪವಾಸ ಮಾಡ್ತಾ ಇದ್ದರೆ ಇದು ನಮ್ಮ ತಂದೆ ತಾತ ಮಾಡ್ತಾ ಇರುವ ವಂಶದ ಪದ್ಧತಿ ಅಂತ ಮುಂದುವರಿಸಿ, ಮಾಡದೇ ಇದ್ದರೆ ನಾನು ದೊಡ್ಡ ಅಚೀವ್ಮೆಂಟ್ ಮಾಡ್ತೇನೆ ಅಂತ ಮಾಡಿ. ಎಂಥೆಂತಹ ಉಪವಾಸ ಮಾಡಿದವರಿದ್ದಾರೆ. ಧ್ರುವರಾಜಂದು ಬಿಟ್ಟುಬಿಡಿ, ಅವನು ಬಹಳ ದೊಡ್ಡ ಯೋಗ್ಯತೆ ಇದ್ದವನು. ಬೇಕಾದಷ್ಟು ಹಿರಿಯರು ನಿಮ್ಮ ವಂಶದಲ್ಲೇ ಇದ್ದವರು, ಸ್ತ್ರೀಯರು ಪುರುಷರು ಬೇಕಾದಷ್ಟು ಉಪವಾಸ ಮಾಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು ವಿದ್ಯಾಪೀಠದಲ್ಲಿ ಮಾಡ್ತಾರೆ, ಯಾರಿಗೂ ಏನೂ ಆಗೋದಿಲ್ಲ, ಆರೋಗ್ಯವಾಗಿರ್ತಾರೆ. ಬೇಕಾದಷ್ಟು ನೀವು ಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ, ತಿಂದು ಸತ್ತವರ ಜಾಸ್ತಿನಾ ಉಪವಾಸ ಮಾಡಿ ಸತ್ತವರ ಜಾಸ್ತಿನಾ ಅಂತ. ಕಂಡ ಹಾಗೆ ತಿಂದವರು ಆರೋಗ್ಯ ಕೆಡಿಸಿಕೊಂಡು ಸತ್ತಾರೆ ಹೊರತು ಉಪವಾಸ ಮಾಡಿ ಸತ್ತವರು ಅಂತ ಯಾರು ಬಹಳ ಇಲ್ಲ. ಆದ್ದರಿಂದ ಉಪವಾಸ ಮಾಡಿದರೆ ಏನಾಗೋದಿಲ್ಲ, ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಪೂರ್ಣವಾಗಿ ಶ್ರೀಮದ್ ಆಚಾರ್ಯರು ಎಷ್ಟು ಮಹತ್ವ ಕೊಟ್ಟು ಹೇಳ್ತಾರೆ, ಎಷ್ಟು ಮಹತ್ವ ಕೊಟ್ಟು. ಕೃಷ್ಣಾಮೃತ ಮಹಾರ್ಣವ ಗ್ರಂಥದೊಳಗಿನ ಬಹುತೇಕ ಭಾಗ ಏಕಾದಶಿಗೋಸ್ಕರ ಇಟ್ಟಿದ್ದಾರೆ ಶ್ರೀಮದ್ ಆಚಾರ್ಯರು, ಹರಿವಾಸರಕ್ಕೋಸ್ಕರ ಇಟ್ಟಿದ್ದಾರೆ. ಅಷ್ಟು ಮಹತ್ವ ಕೊಡ್ತಾರೆ ಅದಕ್ಕೆ. ಅಂದರೆ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೆ ಅಂತ. ಯಾನಿ ಕಾನಿ ಚ ಪಾಪಾನಿ, ಬ್ರಹ್ಮಹತ್ಯ, ಸ್ತ್ರೀಹತ್ಯ, ಭ್ರೂಣಹತ್ಯ, ಮದ್ಯಪಾನ, ಕಳ್ಳತನ, ಸುಳ್ಳು, ಏನೇನು ಜಗತ್ತಿನೊಳಗೆ ಪಾಪಗಳು ಅಂತಿವೆ, ನಾವೇನೂ ಮಾಡದೆ ಅತ್ಯಂತ ಸಭ್ಯರಾಗಿ ನಾಗರಿಕರಾಗಿ ಮನೆಯೊಳಗಿರ್ಬೋದು, ಆದರೆ ಏಕಾದಶಿ ಅನ್ನ ತಿಂದರೆ ಆ ಎಲ್ಲ ಪಾಪಗಳೂ ಬರ್ತವೆ. ಉಪವಾಸ ಮಾಡಿದರೆ ಮನೆಯೊಳಗೇ ಕೂತಿರಬಹುದು, ಆದರೆ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಸಂದರ್ಶನ ಮಾಡಿ, ಯಾತ್ರೆ ಮಾಡಿ, ಸ್ನಾನ ಮಾಡಿ, ದಾನ ಮಾಡಿ, ಜಪ ಮಾಡಿ, ಪಾರಾಯಣ ಮಾಡಿದರೆ ಏನು ಫಲ ಬರಬೇಕು? ಕಾಶಿ, ಗಯಾ, ಪ್ರಯಾಗ, ರಾಮೇಶ್ವರ, ಸಮಗ್ರವಾದ ಕರ್ಮಭೂಮಿಯಲ್ಲಿರುವ ಎಲ್ಲ ಕ್ಷೇತ್ರಗಳಿಗೂ ಸಂಚಾರ ಮಾಡಿದರೆ ಏನು ಪುಣ್ಯವೋ ಅದು ಏಕಾದಶಿ ಉಪವಾಸ ಮಾಡಿದರೆ ಆ ಪುಣ್ಯ ಬರ್ತದೆ. ಅಷ್ಟು ಉಪವಾಸ ಮಾಡಿದರೆ ಅಷ್ಟು ಮಹತ್ವ ಇದೆ, ಮಾಡದೇ ಇದ್ದರೆ ಅಂತಹ ಮಹಾಪಾಪ ಇದೆ ಅಂತ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಬೇಗ 8:30 ಒಳಗೆ ಬೇಕಾದಷ್ಟು, ಅದಕ್ಕೇನು ನಿರ್ಬಂಧ ಇಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಯಥೇಚ್ಛವಾಗಿ ಆಹಾರ ಸ್ವೀಕಾರ ಮಾಡಿ ಆಮೇಲೆ ಮಾತ್ರ ಹಠದಿಂದ ಚೆನ್ನಾಗಿ ಕುಡೀರಿ. ಹೊಸದಾಗಿ ಮಾಡೋವರಿಗೆ ಹೇಳ್ತೇವೆ, ಪ್ರಾಕ್ಟಿಕಲ್ಲಾಗಿ ನೀರು ಕುಡಿಯೋದೇ ಅವಸರ ಮಾಡಿ ಮರ್ತು ಬಿಡಬೇಡಿ. ಬೇಗನೆ ತಿಂದು ಮುಂದೆ ಸ್ವಲ್ಪ ನೀರು ಕುಡಿಯೋದಕ್ಕೂ ಅವಕಾಶ ಇಟ್ಟುಕೊಂಡು ಅಷ್ಟರೊಳಗೆ ನೀರು ಕುಡಿದು ಮಾತಾಡ್ತಾ ಓಡಾಡ್ತಾ ಹರಟೆ ಹೊಡಿತಾ ಇರ್ರಿ. ಏನೇನೇನೇನೇನೂ ಆಗೋದಿಲ್ಲ, ದೇವರು ರಕ್ಷಣೆ ಮಾಡ್ತಾನೆ. ಅವಧೂತ ಸುಹನ್ ನಕೃಷ್ಣ ಅಂತ ಕೇಳಿದ್ದಾರೆ. ಹಾಗೆ ಉಪವಾಸ ಮಾಡಿದಂತಹ ವ್ಯಕ್ತಿಗಳ ರಕ್ಷಣೆಗಾಗಿ ಆ ಪರಮಾತ್ಮ ಅವಶ್ಯವಾಗಿ ನಿಮ್ಮ ಜೊತೆಗಿದ್ದಾನೆ. ನಾಳೆ ಎಲ್ಲರೂ ಉಪವಾಸ ಮಾಡಿ ಒಳ್ಳೆ ಕಳೆಯಿಂದ ಮತ್ತೆ ಸಾಯಂಕಾಲ ಉಪನ್ಯಾಸಕ್ಕೆ ಇಲ್ಲಿ ಬನ್ನಿ. ದೇವರ ವಿಶೇಷ ಅನುಗ್ರಹ ಎಲ್ಲರ ಮೇಲೆ ಆಗುತ್ತೆ. ಶ್ರೀಕೃಷ್ಣ ಅರ್ಪಣಮಸ್ತು.